ಹಾಯ್ ಹಲೋ ನಮಸ್ತೆ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್. ನಾನಿವತ್ತು ಮೊನ್ನೆ ನಾನು ಸಂಡೇ ನನ್ನ ಸಿಸ್ಟರ್ ಜೊತೆ ಮಲ್ಲೇಶ್ವರಂಗೆ ಹೋಗಿದ್ವಿ. ಅಲ್ಲಿಂದ ಏನೆಲ್ಲ ತಂದಿದ್ದೀನಿ ಅಂತೇಳಿ ತೋರಿಸೋಣ ಅಂತೇಳಿ ವ್ಲಾಗ್ ಮಾಡ್ಕೊತಾ ಇದ್ದೀನಿ. ವಾಟ್ ಐ ಗಾಟ್ ಫ್ರಮ್ ಮಲ್ಲೇಶ್ವರಂ ಅಂತ. ತುಂಬ ದಿನ ಆಗಿತ್ತು ನಾವಿಬ್ಬರು ಶಾಪಿಂಗ್ ಹೋಗಿ. ಅದಕ್ಕೆ ಒಂದು ರೌಂಡ್ ಸುಮ್ಮನೆ ಶಾಪಿಂಗ್ ಹೋಗಿದ್ದು ಬರೋಣ ಅಂತೇಳಿ ಹೋಗಿದ್ದು ಬಂದೆ. ಆ್ಯಕ್ಚುಲಿ ನಾನು ಮಲ್ಲೇಶ್ವರಂಗೆ ಹೋಗಿದ್ದಿದ್ದೇನೆ ಮೇಯ್ನ್ ರೀಸನ್ ಅದಕ್ಕೋಸ್ಕರನೇ. ನಮ್ಮದು ನರ್ಸಸ್ ಡೇ ಎಲ್ಲ ನಡೀತಾ ಇದೆ. ಅಂದರೆ ಪ್ರೋಗ್ರಾಮ್ಸು ಡೈಲಿ ಒಂದೊಂದು ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದಾರೆ. ಇವಾಗ ಮೇಯ್ನ್ ನರ್ಸಸ್ ಡೇ ಸೆಲೆಬ್ರೇಷನ್ ಇನ್ನೂ ಮಾಡಿಲ್ಲ. ಯೂಶ್ವಲಿ ನರ್ಸಸ್ ಡೇ ದಿನವೇ ಕೇಕ್ ಎಲ್ಲ ಕಟ್ ಮಾಡಿಸಿ ಎಲ್ಲ ಮಾಡಿದ್ರು. ಬಟ್ ಕಲ್ಚರಲ್ ಪ್ರೋಗ್ರಾಮ್ಸು ಅದೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ. ಅದರದ್ದು ಕೂಡ ವ್ಲಾಗ್ ಮಾಡ್ತೀನಿ. ಯಾಕಂತಂದರೆ ಅವತ್ತು ನಾವು ಸಿವಿಲ್ ಡ್ರೆಸ್ಸಲ್ಲಿ ಇರ್ತೀವಿ. ಡೈಲಿ ಇವಾಗ ಯೂನಿಫಾರ್ಮಲ್ಲಿ ಇರಬೇಕಾದ್ರೆ ಆ್ಯಕ್ಟಿವಿಟೀಸ್ದೆಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತೇಳಿ ಮಾಡ್ತಾ ಇಲ್ಲ ಅಷ್ಟೇ. ಬನ್ನಿ ಇವಾಗ ನಾನು ಏನೆಲ್ಲ ತೊಗೊಬಂದಿದ್ದೀನಿ ಅಂತೇಳಿ ನೋಡ್ಕೊಂಬರೋಣ. ಫಸ್ಟ್ ಬಂದು ನಾವು ತೊಗೊಬಂದಿದ್ದು ಕುರ್ತಾ ಸೆಟ್ಟು. ಸೊ ನೋಡ್ತಾ ಇರ್ಬೋದು, ಈ ಕುರ್ತಾ ಸೆಟ್ಟು ಈ ಥರ ಇದೆ. ವಿ ನೆಕ್ ಬಂದಿದೆ. ವಿ ನೆಕ್ಕಲ್ಲಿ ಥ್ರೆಡ್ ವರ್ಕ್ ಬಂದು ಅದಕ್ಕೆ ಚಮ್ಕಿ ಬರುತ್ತಲ್ಲ ಅದನ್ನು ಹಾಕಿದ್ದಾರೆ. ಮತ್ತು ಸ್ಲೀವ್ಗೂ ಅಷ್ಟೇ ಥ್ರೆಡ್ ವರ್ಕು ಪ್ಲಸ್ ಚಮ್ಕಿ ಹಾಕಿದ್ದಾರೆ. ಫುಲ್ ಆಲ್ ಓವರ್ ದ ಬಾಡಿ ಪ್ಲೇನ್ ಇದೆ. ಮಧ್ಯದಲ್ಲಿ ಮಾತ್ರ ಈ ಥರ ಬುಟ್ಟ ಬುಟ್ಟ ಡಿಸೈನ್ ಮಾಡಿದ್ದಾರೆ ಥ್ರೆಡ್ ವರ್ಕ್ ಥರ. ತುಂಬ ಚೆನ್ನಾಗಿದೆ, ಒಂಥರ ಎಲಿಗೆಂಟಾಗಿ ಕಾಣಿಸುತ್ತೆ. ನಾವೇನಾದ್ರೂ ಯೂಶ್ವಲಿ ಈಗ ಸಮ್ಮರಲ್ಲಿ ಎಲ್ಲಿಗಾದ್ರೂ ಕಾಟನ್ ಎಲ್ಲ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅಂತಂದರೆ ಕಂಫರ್ಟ್ ಆಗಿರುತ್ತೆ ಅಂತೇಳಿ ಕಾಟನ್ ಡ್ರೆಸ್ಸೇ ತೊಗೊಂಡಿದ್ದೀವಿ. ಇದನ್ನು ಆ್ಯಕ್ಚುಲಿ ಈಗ ಧರ್ಮಸ್ಥಳ ಆ ಕಡೆ ಎಲ್ಲ ಫುಲ್ ಸೆಕೆ ಇರುತ್ತಲ್ವ, ಹೋದಾಗ ಯಾವಾಗ ಹೋದ್ರೂ ಧರ್ಮಸ್ಥಳದಲ್ಲಿ ಸೆಕೆನೇ ಇರುತ್ತೆ. ಯಾವಾಗಲೂ ತಣ್ಣಗಾಗಿದೆ ಅಂತ ಅನ್ನಂಗೆ ಇಲ್ಲ. ಮತ್ತು ಬೀಚ್ ಸೈಡೆಲ್ಲ ಹೋದ್ರೂ ಫುಲ್ ಬಿಸಿ ಇರುತ್ತೆ, ಹ್ಯುಮಿಡಿಟಿ. ಮತ್ತು ಬೀಚ್ ಸೈಡೆಲ್ಲ ಹೋದ್ರೂ ಹ್ಯುಮಿಡಿಟಿ ಜಾಸ್ತಿ ಇರುತ್ತಲ್ಲ, ಸೊ ಅದಕ್ಕೆ ಬಿಸಿ ಇರುತ್ತೆ. ಸೊ ಅವಾಗೆಲ್ಲ ಈ ಥರ ಡ್ರೆಸ್ಸಸ್ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ 3 ಪೀಸ್ ಸೆಟ್ ಇದು. ಸೊ ಈ ಕುರ್ತಾ ಸೆಟ್ ತೊಗೊಂಡ್ವಿ. ಇದಕ್ಕೆ ಪ್ಯಾಂಟು ಮತ್ತು ಥ್ರೆಡ್ ಇದೆ. ಪ್ಯಾಂಟಿಗೆ ಕಟ್ಕೊಳ್ಬೋದು ನೀವು ಎಷ್ಟು ಬೇಕು ಅಷ್ಟು ಅಂತ. ಸೊ ಮತ್ತು ಒಂದು ಶಾಲ್ ಬಂದಿದೆ. ಶಾಲ್ಗೆ ಈ ಥರ ಬೀಡ್ಸ್ ಹಾಕಿ ದುಪ್ಪಟ್ಟ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಸೊ ಇದು ಒಂದು ಸೆಟ್ ತೊಗೊಂಡೆ ನಾನು. ಇದಕ್ಕೆ ನಾನು ಕೊಟ್ಟಿದ್ದು 800 ರುಪೀಸು. ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಮ್ಯಾಚಿಂಗೇ ತೊಗೊಳೋದು ಯಾವಾಗಲೂ, ಯೂಶ್ವಲಿ ಜೊತೆಲೇ ಹೋದರೆ. ಸೊ ನಾನು ಅವರಿಬ್ಬರು ಒಂದೇ ರೀತಿ ತೊಗೊಂಡಿದ್ದೀವಿ. 800 ರುಪೀಸ್ ಕೊಟ್ಟಿವಿ. ಇದಕ್ಕೆ ತುಂಬ ಚೆನ್ನಾಗಿದೆ, ಕಾಟನ್ ಸಾಫ್ಟಾಗಿದೆ, ಇಷ್ಟ ಆಯಿತು ನನಗೆ. ಮತ್ತು ನೆಕ್ಸ್ಟ್ ಬಂದರೆ ಅಲ್ಲೇ ಎದುರುಗಡೆ ಗಾಡಿಯಲ್ಲೆಲ್ಲ ಇಯರಿಂಗ್ಸ್ ಇಟ್ಕೊಂಡಿರ್ತಾರೆ. ನನಗಂತೂ ಇಯರಿಂಗ್ಸ್ ಕಲೆಕ್ಷನ್ ಅಂದರೆ ತುಂಬ ಇಷ್ಟ. ಜುಮ್ಕಿ ಇರ್ಬೋದು, ಈ ರಿಂಗ್ ಟೈಪ್ ಎಲ್ಲ ಇಷ್ಟ ಆಗುತ್ತೆ ಸಿಕ್ಕಾಬಟ್ಟೆ. ಸೊ ಅಲ್ಲಿ ಹೋಗಿದ್ದಾಗ ನಾನು ಒಂದು 2 ಸೆಟ್ ಆಫ್ ಇಯರಿಂಗ್ಸ್ ತೊಗೊಂಡಿದ್ದೀನಿ. ಒಂದು ಸೆಟ್ಟು ಫುಲ್ ರಿಂಗ್ಸೇ ಬರುತ್ತೆ, ರಿಂಗ್ ಟೈಪೇ ಇದೆ. ನಾನು ಜಾಸ್ತಿ ಇವಾಗ ಡ್ರೆಸ್ಗಳೆಲ್ಲ ಹಾಕ್ತಿರ್ತೀನಲ್ಲ, ಸೊ ಅದಕ್ಕೆಲ್ಲ ಹಾಕೋದಕ್ಕೆ ಸಿಂಪಲಾಗಿ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ತೊಗೊಂಡಿದ್ದೀನಿ, ರಿಂಗ್ ಸೆಟ್ಟು. ಸೊ ನೆಕ್ಸ್ಟ್ ಬಂದು ಈ ಥರದ್ದು ನೋಡ್ತಾ ಇರ್ಬೋದು. ನಾವು ಇಲ್ಲಿ ಇಯರಿಂಗ್ ವೇರ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆಗೆ ಒಂಥರ ಲೈನ್ ಬರುತ್ತಲ್ಲ, ಸೊ ಆ ಥರ ಇದೆ ನೋಡಿ, ಈ ಥರದ್ದು. ಇದಕ್ಕೆ ನಾನು ಕೊಟ್ಟಿದ್ದು 100 ರುಪೀಸು. ತುಂಬ ಚೆನ್ನಾಗಿದೆ, ಒಂಥರ ಎಲಿಗೆಂಟಾಗಿದೆ ಅಂತ ಅನ್ನಿಸ್ತು ನನಗೆ. ನೋಡ್ತಾ ಇರ್ಬೋದು, ಇದಿಷ್ಟ ಆಯಿತು ನನಗೆ, ಅದಕ್ಕೆ ಇದನ್ನು ತೊಗೊಂಡೆ. ಸಿಂಪಲ್ ಡ್ರೆಸ್ಸು ವೇರ್ ಮಾಡ್ತೀವಲ್ಲ ಆವಾಗೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಆಲ್ರೆಡಿ ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ, ನಾನು ಯಾವುದೇ ವಸ್ತು ತೊಗೋಬೇಕಾದ್ರೂ ಸ್ವಲ್ಪ ಇಮ್ಯಾಜಿನೇಷನ್ ಮಾಡಿನೇ ತೊಗೊತೀನಿ, ಹೆಂಗೆ ಕಾಣಿಸ್ತೀವಿ, ಇದನ್ನು ಹಾಕೊಂಡ್ರೆ ನಾನು ಹೆಂಗೆ ಕಾಣಿಸ್ತೀನಿ ಅಂತ ಹೇಳಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್ಗೆ ನನ್ನ ಮಗಳಿಗೆ ಬಟ್ಟೆ ತಂದರು ಅಷ್ಟೇ, ಅವ್ರಿಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಾ ಏನು ಅಂತ ಹೇಳಿ ಸ್ವಲ್ಪ ಇಮ್ಯಾಜಿನೇಷನ್ ಮಾಡಿನೇ ತೊಗೊಂಬರೋದು ನಾನು ಡ್ರೆಸ್ಗಳನ್ನ. ಸೊ ನೆಕ್ಸ್ಟ್ ಬಂದು ಹೇಳಿದ್ನಲ್ಲ ಸೆಟ್ಟು ಅಂತ, ಈ ಇಯರಿಂಗ್ ಸೆಟ್ಟು ಫುಲ್ ರಿಂಗ್ಸೇ ಇದ್ದಾವೆ ಇದರಲ್ಲಂತೂ. ನಾನಂತೂ ಇತ್ತೀಚೆಗೆ ರಿಂಗ್ಸ್ ಯಾಕೆ ಇಷ್ಟೊಂದು ಇಷ್ಟಪಡ್ತಿದ್ದೀನಿ ಅಂತೇಳಿ ಗೊತ್ತಿಲ್ಲ. ಫುಲ್ ರಿಂಗ್ಸೇ ಇಷ್ಟ ಆಗುತ್ತೆ ನನಗೆ, ಸಿಂಪಲ್ಲಾಗಿರುತ್ತೆ ಮತ್ತು ಲುಕ್ ವೈಸು ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ನೋಡಿ ಫುಲ್ ಸೆಟ್ಟು. ಇಲ್ಲೊಂದು ರಿಂಗ್ ಸೆಟ್ ಇತ್ತು, ಅದನ್ನು ಡೈಲಿ ವೇರ್ಗೆ ಅಂತೇಳಿ ಆಫೀಸ್ಗೆ ಹಾಕಿ ಹೋಗ್ತಾಯಿದ್ದೀನಿ ಆಲ್ರೆಡಿ ನಾನು. ಸೊ ತುಂಬ ಚೆನ್ನಾಗಿದೆ ಇದು. ಇದಕ್ಕೆ ನಾನು ಕೊಟ್ಟಿದ್ದು 100 ರುಪೀಸ್, 150 ರುಪೀಸ್ ಇದಿಷ್ಟಕ್ಕೆ. ಇನ್ನು ಸಿಂಪಲ್ದು ರಿಂಗ್ಸ್ ಎಲ್ಲ ಇತ್ತು, ಅದು ಲಾಸ್ಟ್ ಟೈಮ್ ತೊಗೊಬಂದಿದ್ದೀನಿ ಪ್ಲೇನ್ ರಿಂಗ್ಸು, ಅದಕ್ಕೆ 100 ರುಪೀಸ್ ಕೊಟ್ಟಿದ್ದೆ. ಈ ಸತಿ ಇದಕ್ಕೆ ತೊಗೊಬಂದಿದ್ದಕ್ಕೆ ಇದೆರಡಕ್ಕೂ 150 ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಮತ್ತು ಅಲ್ಲೇನೇ 100 ರುಪೀಸ್ಗೆ ಬ್ರೇಸ್ಲೆಟ್ ಮಾರ್ತಾಯಿದ್ರು. ಅದಂತೂ ನನಗೆ ತುಂಬ ಯೂನಿಕ್ ಅನ್ನಿಸ್ತು, 100 ರುಪೀಸ್ ಕೊಡ್ಬೋದು ಅಂತ ಅನ್ನಿಸ್ತು. ಸೊ ಅದಕ್ಕೆ ತೊಗೊಬಂದೆ. ನೋಡ್ತಾ ಇರ್ಬೋದು, ಇದು ಕಲರ್ದು, ಇದು ಬ್ಲ್ಯಾಕ್ ಬಂದಿದೆ. ಬ್ಲ್ಯಾಕ್ ಬಂದರೆ ಎಲ್ಲದಕ್ಕೂ ಹಾಕೋಬೋದು ಅಂತೇಳಿ ಬ್ಲ್ಯಾಕ್ ತೊಗೊಬಂದೆ ನಾನು. 2 ಬ್ರಾಸ್ಲೆಟ್ ತೊಗೊಂಡೆ. ಇದೆರಡಕ್ಕೂ ನಾನು ಕೊಟ್ಟಿದ್ದು 100 ರುಪೀಸು, 200 ರುಪೀಸ್ ಆಯಿತು. ಇದೆಲ್ಲಪ್ಪ ಬರುತ್ತೆ ಅಂತಂದರೆ ಶಾಪು ಆ್ಯಕ್ಚುಲಿ
ನಾನೀಗ ಚೂಡಿದಾರ್ ತಗೊಂಡೆ ಅಂತ ಹೇಳಿದ್ನಲ್ಲ, ಅದ್ರ ಎದುರುಗಡೆನೆ ನನಗೆ ಶಾಪ್ದು ನೇಮ್ ಎಲ್ಲ ಗೊತ್ತಿಲ್ಲ. ಇದು ಫುಟ್ಪಾತಲ್ಲೇ ಇಟ್ಕೊಂಡಿರೋದು. ಯೂಶ್ವಲಿ ಅಲ್ಲಿ 2 ಇಯರಿಂಗ್ಸ್ದು ಶಾಪ್ ಇದೆ. ಮಲ್ಲೇಶ್ವರಂ ಇದೆಯಲ್ಲ, ಸುದರ್ಶನ್ ಸಿಲ್ಕ್ಸ್ ಇದೆಯಲ್ಲ, ಅದರಿಂದ ಆಪೋಸಿಟ್ ಕೆಳಗಡೆ ಬಂತು ಅಂತ ಹೇಳಿದ್ರೆ ಫಸ್ಟ್ ಗಾಡಿಯಲ್ಲಿ ಇಟ್ಕೊಂಡಿರ್ತಾರೆ ಇಯರಿಂಗ್ಸ್ದು, ಅಲ್ಲೇನೇ ಇದನ್ನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಯೂಶ್ವಲಿ ನಾನು ಹೋದಾಗೆಲ್ಲ ಅಲ್ಲೇ ತೊಗೊಳ್ಳೋದು, ಇಯರಿಂಗ್ಸ್ ಇರ್ಬೋದು ಏನೇ ತೊಗೊಂಡ್ರು ಕಡಿಮೆ ಬೆಲೆಗಿರುತ್ತೆ ಅಂತೇಳಿ. ಸೊ ನೀವು ಏನಾದರೂ ಮಲ್ಲೇಶ್ವರಂ ವಿಸಿಟ್ ಮಾಡಿದ್ರೆ ತೊಗೊಳೋದಕ್ಕೆ ಟ್ರೈ ಮಾಡಿ. ಇದೆರಡು. ಆಮೇಲೆ ಮತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಂಡಿಯನ್ ಸ್ವೀಟ್ ಹೌಸ್ ಅಂತೇಳಿ ಒಂದು ಶಾಪ್ ಇದೆ. ಅದರಿಂದ ಸ್ವಲ್ಪ ಮುಂದೆ ಬಂದರೆ ಅದರ ಪಕ್ಕದಲ್ಲೇ ಒಂದು ಗಲ್ಲಿ ಥರ ಹೋಗುತ್ತೆ. ಅಲ್ಲಿ ಒಂದು ಒಳಗಡೆ ಅಂಗಡಿ ಇದೆ, ಅಲ್ಲಿ ಹೋಗಿದ್ವಿ. ನಮಗೆ ಸ್ವಲ್ಪ ಥಿಂಗ್ಸ್ ಎಲ್ಲ ಬೇಕಿತ್ತು ಅಂಥೇಳಿ ಹಂಗೆ ವಿಸಿಟ್ ಮಾಡಿದ್ವಾ. ಅಲ್ಲಿ ಹೋದಾಗ ನನಗೆ ಒಂದು ಸೆಟ್ ಇಷ್ಟ ಆಯಿತು, ನನಗೂ ನನ್ನ ಕೋಸಿಸ್ಟ್ರಿಗೂ. ಸೊ ಆ ಸೆಟ್ನ ತೊಗೊಬಂದ್ವಿ. ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಅದು. ಸಿಂಪಲ್ಲಾಗಿ ಎಲಿಗೆಂಟ್ ಆಗಿದೆ ಸಿಕ್ಕಾಬಿಟ್ಟೆ. ಈಗ ಎಲ್ಲ ತುಂಬ ಟ್ರೆಂಡಲ್ಲಿದೆ, ನೋಡ್ತಾ ಇರ್ಬೋದು. ಈ ಸೆಟ್ ತೊಗೊಬಂದ್ವಿ. ಈ ಸೆಟ್ಟಿಗೆ ಇಯರಿಂಗ್ಸ್ ಬಂದಿದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಗ್ರೀನ್ ಬೀಡ್ಸ್ ಬಂದಿದೆ. ಆ್ಯಕ್ಚುಲಿ ನಾನು ಲೈಟ್ ಬ್ಲೂ ಇರುತ್ತಲ್ಲ ಆ ಥರ ಕಲರ್ ತೊಗೊಂಡಿದ್ದೆ, ಅದಾದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತೇಳಿ. ಮತ್ತು ಆಮೇಲೆ ಇದನ್ನು ತೊಗೋಬೇಕು ಅಂತ ಎರಡನ್ನೂ ತೊಗೊಬಿಡೋಣ ಅಂತೇಳಿ ಡಿಸೈಡ್ ಮಾಡ್ತಾ ಇದ್ದೆ ನಾನು. ನನ್ನ ಕೋ-ಸಿಸ್ಟರೂ ಇದನ್ನೇ ತೊಗೊಳ್ಳೋಣ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ನನಗೆ ಅದ್ರ ಮೇಲೆ ಜಾಸ್ತಿ ಇಷ್ಟ ಆಯಿತು. ಯಾಕಂತಂದರೆ ಈಗ ನಾವು ಇದನ್ನು ವೇರ್ ಮಾಡಿದ್ರೆ ಬರೀ ಗ್ರೀನ್ ಕಲರ್ ಸ್ಯಾರಿ ಏನಾದರೂ ವೇರ್ ಮಾಡಿದಾಗ ಮಾತ್ರ ಮಾಡ್ಕೋಬೇಕಾಗುತ್ತೆ ಅಂತೇಳಿ ನಾನು ಥಿಂಕ್ ಮಾಡ್ತಾಯಿದ್ದೆ. ಅದನ್ನಾದರೆ ಲೈಟ್ ಕಲರ್ ತೊಗೊಂಡ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತೇಳಿ. ಮತ್ತು ಆಮೇಲೆ ಫೈನಲ್ ಡಿಸಿಷನ್ ನಾನು ಇದಕ್ಕೇ ಬಂದೆ. ಅಲ್ಲಂತೂ ನಿಜವಾಗ್ಲೂ ಈ ಥರ ಸಿಂಪಲ್ ಸೆಟ್ಗಳು ತುಂಬ ಇದ್ದಾವೆ, ತುಂಬ ಇಷ್ಟ ಆಗುತ್ತೆ. ನೀವೇನಾದ್ರೂ ಇಂಡಿಯನ್ ಸ್ವೀಟ್ ಹೌಸ್ ಮಲ್ಲೇಶ್ವರಮಲ್ಲಿ ಇರೋದು ಗೊತ್ತಿದ್ದರೆ ಅದ್ರ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಹೋದರೆ ಫಸ್ಟ್ ಅಂಗಡಿನೇ ಇರೋದು, ವಿಸಿಟ್ ಮಾಡಿ. ತುಂಬ ತುಂಬ ಚೆನ್ನಾಗಿದೆ. ನಾವು ಇದಕ್ಕೆ ಕೊಟ್ಟಿದ್ದು 450 ರುಪೀಸ್ ಅಷ್ಟೇ ಈ ಸೆಟ್ಟಿಗೆ. ಸೊ ವರ್ತ್ ಅಂತ ಅನ್ನಿಸ್ತು ನನಗೆ. ವಾರಂಟಿ ಕಾರ್ಡ್ ಆ ಥರ ಏನು ಕೊಡೋಲ್ಲ, 450 ಅಷ್ಟೇ ಅಲ್ವಾ ಅದಕ್ಕೆ. ಸೊ ವರ್ತ್ ಅಂತ ಅನಿಸ್ತು. ನಾವೇನು ಜಾಸ್ತಿ ವೇರ್ ಮಾಡೋಲ್ಲ, ಯಾವಾಗಲೂ ಒಂದೆರಡು ಸತಿ ವೇರ್ ಮಾಡ್ತೀವಿ ಅಂತೇಳಿ ನಾನು ಇದನ್ನು ತೊಗೊಂಡ್ವಿ. ನಾನು ನನ್ನ ಕೋಸಿಸ್ಟ್ ಸೇಮ್ ತೊಗೊಂಡಿದ್ವಿ, ಸೇಮ್ ಡಿಸೈನ್ ಸೇಮ್ ಕಲರು. 2 ಪೀಸ್ ಇದ್ದಿದ್ದು ಈ ಕಲರಲ್ಲಿ. ಅದಾದಮೇಲೆ ಅಲ್ಲೇನೇ ಈ ಇಯರಿಂಗ್ ತೊಗೊಂಡ್ವಿ. ಅದಾದಮೇಲೆ ಅಲ್ಲೇ ಈ ಇಯರಿಂಗ್ಸ್ ತೊಗೊಂಡ್ವಿ. ಈ ಇಯರಿಂಗ್ಸ್ ನೋಡ್ತಾ ಇರ್ಬೋದು, ಒಂಥರ ಎಲಿಗೆಂಟ್ ಆಗಿದೆ. ಪರ್ಲ್ ಬಂದಿದೆ ಸುತ್ತ, ಮತ್ತು ಗ್ರೀನ್ ಮತ್ತು ರೆಡ್ ಸ್ಟೋನ್ ಇದೆ. ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗಂತೂ. ಇದು ಸ್ಯಾರಿ ಏನಾದರೂ ವೇರ್ ಮಾಡಿ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೆ. ನನ್ನ ಸಿಸ್ಟರ್ ಹಂಗೂ ಬೇಡ ಇದು ಸೌಮ್ಯ ಸಿಂಗಲ್ ಅಷ್ಟೇ ಇದೆ, ಸೆಟ್ ಜೊತೆಲೇ ತಗೋಬೋದಲ್ಲ ಅಂತ ಹೇಳಿದ್ರು. ಬಟ್ ನನಗೆ ಬಿಡೋದಕ್ಕೆ ಇಷ್ಟ ಆಗಿಲ್ಲ. ಯಾಕಂದರೆ ನಾವು ಯಾವಾಗಲೂ ಒಂದು ಸತಿ ಹೋಗಿ ನೋಡಿರ್ತೀವಿ, ಆ ಐಟಮ್ ಮತ್ತೆ ಸಿಗಲ್ಲ ನಮಗೆ ಬೇರೆ ಟೈಮ್ ಹೋದಾಗ ಅಂತೇಳಿ. ನನಗೆ ಯಾವಾಗಲೂ ಅದೇ ಥರ ಇಷ್ಟ ಆಯಿತು ಅಂತಂದರೆ ತೊಗೊಂಡ್ಬಿಡ್ತೀನಿ, ಹಿಂದೆ ಮುಂದೆ ನೋಡೋಕೆ ಹೋಗಲ್ಲ. ಒಂದು ಸತಿ ಹಿಂಗೆ ಮಾಡಿ ನನಗೊಂದು ಸೆಟ್ ಇಷ್ಟ ಆಗಿತ್ತು, ಅದನ್ನು ತೊಗೊಂಡಿರಲಿಲ್ಲ. ನನ್ನ ಕೋ-ಸಿಸ್ಟರ್ ಮಗನ ನಾಮಕರಣ ಟೈಮಲ್ಲಿ ಇಷ್ಟ ಆಗ್ಬಿಟ್ಟಿತ್ತು. ನನಗೆ ಬಿಡೋಕ್ಕೆ ಇಷ್ಟನೇ ಇಲ್ಲ ಅದನ್ನು. ಬಟ್ ನೆಕ್ಸ್ಟ್ ಡೇ ಹೋಗಿ ತೊಗೊಂಡೇ ಬಂದೆ, ಬೇಕೇ ಬೇಕು ಅದನ್ನು ನನಗೆ ಅಂತೇಳಿ. ಸೊ ಆ ಥರ ನಾನು ಅದಕ್ಕೋಸ್ಕರ ತೊಗೊಂಡ್ಬಿಡೋಣ ಅಕ್ಕ ಪರವಾಗಿಲ್ಲ ಅಂಥೇಳಿ ತೊಗೊಂಡ್ವಿ. ಬಟ್ ಇದ್ರ ಪ್ರೈಸು ಸ್ವಲ್ಪ ಕಾಸ್ಟ್ಲಿನೇ. ನನಗೆ ಇಷ್ಟ ಆಯಿತು ಅಂತೇಳಿ ತೊಗೊಂಡ್ಬಿಟ್ವಿ. 300 ರುಪೀಸ್ ಇದಕ್ಕೆ. ಒಂಥರ ಎಲಿಗೆಂಟ್ ಆಗಿದೆ ನಿಜವಾಗ್ಲೂ. ನಾವೇನಾದ್ರೂ ಪರ್ಲ್ ಸರ ಎಲ್ಲ ಹಾಕ್ಕೊಂಡು ಇದನ್ನು ಹಾಕ್ಕೊಂಡ್ರೆ ಸಿಂಪಲ್ಲಾಗಿ ಸಾಕು, ಸೀರೆ ಉಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದನ್ನು ತೊಗೊಂಡ್ವಿ. 300 ಕೊಟ್ಟೆ ಇದಕ್ಕೆ. ನಾನು ಇದನ್ನು ಅದೇ ಶಾಪ್ ಹೇಳಿದ್ನಲ್ಲ ಇಂಡಿಯನ್ ಸ್ವೀಟ್ ಹೌಸ್ ಪಕ್ಕ ಅಂತೇಳಿ, ಸೊ ಅಲ್ಲೇ ತೊಗೊಂಡಿದ್ದು ಇದನ್ನು. ಅದಾದಮೇಲೆ ಮಿರರ್. ನನಗೆ ಒಂದು ಸಿಂಪಲ್ ಮಿರರ್ ಬೇಕಾಗಿತ್ತು. ಬಟರ್ಫ್ಲೈ ಥೀಮ್ ಇದೆ ನೋಡಿ, ಹಿಂದೇನೂ ಇಲ್ಲಿ ಬಟರ್ಫ್ಲೈ ಇದೆ. ಅದೇ ಶಾಪಲ್ಲಿ ತೊಗೊಂಡಿದ್ದು. ಸೊ ಈ ಮಿರರ್ನ ನಾನು ಕೊಟ್ಟು ತೊಗೊಂಡಿದ್ದು. ನನ್ನ ಮಗಳು ಕಾಣಿಸ್ತಾ ಇದ್ದಾಳೆ ನೋಡಿ ಮಿರರಲ್ಲಿ, ಮಲ್ಕೊಂಡಿದ್ದಾಳೆ ಅವಳು. ಸೊ ಈ ಮಿರರ್ಗೆ ನಾನು 100 ರುಪೀಸ್ ಕೊಟ್ಟೆ. ಆ ಶಾಪಲ್ಲೇ ತುಂಬ ಕಲೆಕ್ಷನ್ಸ್ ಇದ್ದಾವೆ. ನನಗೆ ಈ ಡಿಸೈನ್ ಇಷ್ಟ ಆಯಿತು ಅಂತೇಳಿ ಇದು ತೊಗೊಂಡೆ. ನಾನು ಬ್ಲೂ ತೊಗೊಂಡೆ, ನನ್ನ ಕೋ-ಸಿಸ್ಟರ್ ಪಿಂಕ್ ತೊಗೊಂಡ್ರು. ಈ ಮಿರರ್ಗೆ 100 ರುಪೀಸ್ ಕೊಟ್ಟೆ, ಅದೇ ಶಾಪಲ್ಲೇ. ಮತ್ತು ಈ ಸ್ಟಿಕ್ಕರ್ ತೊಗೊಬಂದೆ, 50 ರುಪೀಸ್ ಇದು. ಎಲ್ಲ ಕಲರ್ಸ್ ಇದ್ದಾವೆ. ಸೊ ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ಚೆನ್ನಾಗಿರುತ್ತೆ ಅಂತೇಳಿ ಸಿಂಪಲ್ ಸ್ಟಿಕ್ಕರ್ಸ್ ಇದು. ಸ್ಟೋನ್ ವರ್ಕ್ ಇದೆ ಅದು. ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಬಂದಮೇಲೆ ನಮಗೆ ಪರ್ಲ್ದು ಒಂದು ರಿಂಗ್ ಬೇಕಿತ್ತು, ರಿಂಗ್ ಟೈಪ್ದು. ಸೊ ಎಲ್ಲ ಕಡೆ ಸರ್ಚ್ ಮಾಡಿದ್ವಿ, ಸಿಗಲಿಲ್ಲ. ನಾನು ಮುಂಚೆ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ಒಂದು ಅಂಗಡಿ ನೋಡಿದ್ವಿ ಅಂತ, ಅಲ್ಲಿ ನೋಡಿದ್ವಿ. ಅಲ್ಲಿ ಅಷ್ಟೊಂದು ಇಷ್ಟ ಇರಲಿಲ್ಲ ಅದು. ಸೊ ಅದಕ್ಕೆ ಆಮೇಲೆ ಮುಂದೆ ಬಂದಾಗ ಸಿಕ್ತು. ಇದಕ್ಕೆ ನಾವು ಕೊಟ್ಟಿದ್ದು 20 ರುಪೀಸು, 20 ಅಲ್ಲ 50 ರುಪೀಸು ರಿಂಗು, ಪರ್ಲ್ದು ರಿಂಗ್ ಇದು.
ಚೆನ್ನಾಗಿದೆ. ಈ ಮಿಡಿ ಸ್ಕರ್ಟ್ಸ್ ಎಲ್ಲ ಹಾಕ್ಕೊತೀವಲ್ಲ ಅವಾಗ ಚೆನ್ನಾಗಿರುತ್ತೆ ಇದನ್ನ ವೇರ್ ಮಾಡೋಕ್ಕೆ ಅಂತೇಳಿ ತಗೊಂಡ್ವಿ. ಇದಕ್ಕೆ 50 ರೂಪೀಸ್ ಕೊಟ್ವಿ. ಆಮೇಲೆ ನನಗೆ ತುಂಬ ದಿನದ ಆಸೆ ಇತ್ತು, ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಹೇರ್ ಬ್ಯಾಂಡ್ ನೋಡಿದ್ದೀರಾ ಅಂತ ಅನ್ಕೊತೀನಿ ಎಲ್ಲರೂ. ಈ ಥರ ಹೇರ್ ಬ್ಯಾಂಡ್ ತೊಗೋಬೇಕು ಅಂತೇಳಿ. ನಂದು ವಾಲ್ಯೂಮ್ ಜಾಸ್ತಿ ಇದೆ ಕೂದಲದು, ಸೊ ಜಡೆ ಹಾಕಿದಾಗ ಇದನ್ನು ತುದಿಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಂಥ ತುಂಬ ಆಸೆ ಇತ್ತು. ಸೊ ಅದಕ್ಕೆ ಈ ಹೇರ್ ಬ್ಯಾಂಡ್ ತೊಗೊಬಂದೆ ನಾನು. ಇದಕ್ಕೆ 20 ರೂಪೀಸ್ ಅನಿಸುತ್ತೆ, 20 ರೂಪೀಸ್ ಕೊಟ್ವಿ ಇದಕ್ಕೆ. ಮತ್ತು ಅದಾದಮೇಲೆ ಇದೊಂದು ಹೇರ್ ಬ್ಯಾಂಡ್ ತೊಗೊಂಡೆ. ಈ ಥರ ಕ್ರಿಸ್ಟಲ್ ಥರ ಬೀಡ್ಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ಇದಕ್ಕೆ 30 ರೂಪೀಸ್ ಕೊಟ್ಟೆ. ಸೊ ಇದಿಷ್ಟು ತೊಗೊಬಂದಿದ್ದು ಮಲ್ಲೇಶ್ವರಮಲ್ಲಿ. ಮತ್ತು ನೆಕ್ಸ್ಟು ನನಗೊಂದು ಶಾರ್ಟ್ ಕುರ್ತಿ ಬೇಕಾಗಿತ್ತು. ಆ್ಯಕ್ಚುಲಿ ನನ್ನ ಸಿಸ್ಟರ್ಗೆ ಬೇಕಾಗಿತ್ತು ಅಂತೇಳಿ ಹೋಗಿದ್ದಿತ್ತು ಶಾರ್ಟ್ ಕುರ್ತಿ ತೊಗೊಳೋದಕ್ಕೆ. ಆಮೇಲೆ ನನಗೂ ಇಷ್ಟ ಆಯಿತು ಅಂತೇಳಿ ಇದನ್ನು ತೊಗೊಂಡೆ. ಮಸ್ಟರ್ಡ್ ಆರೆಂಜ್ ಥರ, ರಸ್ಟ್ ಆರೆಂಜ್ ಥರದ್ದು ಈ ಕುರ್ತಿ ನೋಡ್ತಾ ಇರ್ಬೋದು. ಈ ಥರ ವರ್ಕ್ ಬಂದಿದೆ ಮತ್ತು ನೆಕ್ಕು ವಿ ನೆಕ್ ಇದೆ. ಈ ಥರ ಡಿಸೈನ್ ಇದೆ ಟಾಪಲ್ಲಿ. ಶಾರ್ಟ್ ಕುರ್ತಿ. ನನಗೆ ಈ ಕಲರ್ ಬೀಚ್ ಕಲರ್ದು ಪ್ಯಾಂಟ್ ಇದೆ ಆಲ್ರೆಡಿ, ಇಲ್ಲ ವೈಟ್ ಕಲರ್ದು ಪ್ಯಾಂಟ್ ಇದೆ. ಸೊ ಅದಕ್ಕೆ ಮ್ಯಾಚ್ ಮಾಡ್ಕೊಬೋದು, ಎಲ್ಲಾದರೂ ಟ್ರಿಪ್ ಎಲ್ಲ ಹೋದಾಗ ಯೂಸ್ ಆಗುತ್ತೆ ಅಂತೇಳಿ ತಂದಿರೋದು. ಡೈಲಿ ವೇರ್ಗಂತೂ ವೇರ್ ಮಾಡಲ್ಲ ನಾನು ಈ ಥರದ್ದೆಲ್ಲ. ಈ ಥರ ಒಕೇಶನ್ಸ್ಗೆ ಅದಕ್ಕೆಲ್ಲ ಇಟ್ಕೊಂಡ್ಬಿಡ್ತೀನಿ, ಯಾಕಂತಂದರೆ ಸ್ಪೆಷಲಾಗಿ ಕಾಣಿಸ್ಬೇಕಲ್ಲ ಅದಕ್ಕೆ. ಸೊ ಈ ಕುರ್ತಾ ಸೆಟ್ಟಿಗೆ, ಈ ಕುರ್ತಿಗೆ ಶಾರ್ಟ್ ಕುರ್ತಿಗೆ ನಾವು ಕೊಟ್ಟಿದ್ದು 250 ರೂಪೀಸು. ಎಷ್ಟೋ ಬಾರ್ಗೇನ್ ಮಾಡಿದ್ವಿ, 2 ತೊಗೊತಿದ್ದೀವಲ್ಲ ಕೊಡಿ ಅಂತೇಳಿ, ಬಟ್ ಅವ್ರು ಕೊಡಲಿಲ್ಲ. ಇದನ್ನು ಮಾತ್ರ ಸಪ್ರೇಟೇ ಕಲರ್ ತೊಗೊಂಡ್ವಿ. ಅವ್ರಿಗೆ ಬೇಕಾಗಿದ್ದು ನನ್ನ ಸಿಸ್ಟ್ರಿಗೆ, ಅವರು ತೊಗೊಂಡ್ರು ಸಪ್ರೇಟು. ಸೊ ನಾನೇ ಈ ಸಪ್ರೇಟ್ ಕುರ್ತಿ ತೊಗೊಂಡೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು, ಈಗ ಸಮ್ಮರು ಎಲ್ಲರಿಗೂ ಗೊತ್ತೇ ಇರುತ್ತೆ, ಜಾಸ್ತಿ ಎಲ್ಲ ಯೂಸ್ ಮಾಡ್ತಿರೋದೇ ಈ ಫ್ಯಾನು. ನಿಜವಾಗ್ಲೂ ಈ ಥರದ ಫ್ಯಾನ್ ತೊಗೊಂಡೋಗಿದ್ದಕ್ಕೆ ನಾನು ಕೊಳ್ಳೇಗಾಲಕ್ಕೆ ಹೋಗಿದಾಗ ಬಸ್ ಸ್ಟ್ಯಾಂಡಲ್ಲಿ ಸರ್ವೈವ್ ಆದ. ಸ್ವಲ್ಪ ಅಷ್ಟು ಸೆಕೆ ಅಂದರೆ ಅಷ್ಟು ಸೆಕೆ ಇತ್ತು. ಸೊ ಈ ಫ್ಯಾನ್ ತೊಗೊಂಡಿದ್ದು ನಾನು ಮಲ್ಲೇಶ್ವರಮಲ್ಲೇ ಫುಟ್ಪಾತಲ್ಲಿ ತೊಗೊಂಡಿದ್ದು 200 ರೂಪೀಸು. ಬಟ್ ನನಗೇನು ವರ್ತ್ ಅನಿಸ್ತಿಲ್ಲ. ದಯವಿಟ್ಟು ಯಾರು ತಗೊಳ್ಳೋದಕ್ಕೆ ಹೋಗಬೇಡಿ ನನ್ನ ಸಜೆಷನ್ ಪ್ರಕಾರ, ಯಾಕಂದರೆ ಇದು ಒಂಥರ ಸೌಂಡ್ ಬರ್ತಿದೆ ಜಾಸ್ತಿ. ಮತ್ತು ಕೆಳಗಡೆ ಇಟ್ಟರು ಸೌಂಡ್ ಬರ್ತಾಯಿದೆ. ಫೋಲ್ಡಬಲ್ ಅಂತ ಹೇಳಿದ್ದಾರೆ, ಹಿಂಗೆ ಈ ಥರ ಫೋಲ್ಡಬಲ್ಲು ಮಾಡ್ಬೋದು ನೋಡಿ. ಈ ಥರ ಸ್ಟ್ರೈಟ್ ಇದೆಯಲ್ಲ, ಇದನ್ನು ಹಿಂಗೆ ಫೋಲ್ಡು ಮಾಡ್ಬೋದು. ಸೊ ನಾನು ಆಗಲೇ ಬೆಲ್ಟು ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ ಕತ್ಗಾಕೊಳ್ಳೋದಕ್ಕೆ ಅಂತೇಳಿ. ಸೊ ನನ್ನ ಮಗಳಿಗೆ ಸುಮ್ಮನೆ ಇರಲಿ ಅಂತ ಹೇಳಿ ತೊಗೊಬಂದೆ. ಆಲ್ರೆಡಿ ನಾನು ಇದೇ ಥರದ ಪ್ರಾಡಕ್ಟು ನೋಡಿ ಅಮೆಝಾನಲ್ಲಿ ತೊಗೊಂಡಿದ್ದೆ. ಅಮೆಝಾನಲ್ಲಿ ನಾನು ಇದಕ್ಕೆ 540 ರೂಪೀಸ್ ಕೊಟ್ಟಿದ್ದೆ. ಬಟ್ ಇದ್ರ ಕ್ವಾಲಿಟಿಗೂ ತುಂಬ ವ್ಯತ್ಯಾಸ ಇದೆ. ಇದು ಹಿಂಗಂದರೆ ಸಾಕು ಮೋಟರೆಲ್ಲ ಅಲ್ಲಾಡ್ದಂಗೆ ಆಗುತ್ತೆ. ಬಟ್ ಇದು ಸಿಕ್ಕಾಬಟ್ಟೆ 2000 mAh ಬ್ಯಾಟ್ರಿ. ಇದು ಎಷ್ಟು ಸ್ಟಿಫಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇವಾಗ ಇದ್ರದ್ದು ಸೌಂಡ್ ನೋಡಿ, ಗುರ್ರ ಅಂತ ಬರ್ತಿದೆ ಅಲ್ವಾ. ಇದನ್ನು ಆಫ್ ಮಾಡ್ತೀನಿ ನೋಡಿ. 3 ಮೋಡ್ಸ್ ಇರುತ್ತೆ ನೋಡಿ. ಫುಲ್ ಸೌಂಡ್ ಬರ್ತಾ ಇದೆ ಇದು. ಅದೇ ಇದು ನೋಡಿ ರನ್ನಿಂಗಲ್ಲೇ ಇದೆ ನೋಡಿ. ಇದು ಫ್ಯಾನ್ ಗಾಳಿ ಸೌಂಡ್ ಬರುತ್ತೆ ಹೊರತು ಮೋಟ್ರ್ ಸೌಂಡ್ ಬರ್ತಾ ಇಲ್ಲ ಇದು. ಬಟ್ ಇದು ನೋಡಿ ಗುರ್ರ ಅಂತ ಸೌಂಡ್ ಬರ್ತಾ ಇದೆ. ಸೊ ಇದೇ ಡಿಫ್ರೆನ್ಸು ನಾವು ಆನ್ಲೈನಲ್ಲಿ ತೊಗೊಳೋದಕ್ಕೂ ಮತ್ತು ಲೋಕಲಲ್ಲಿ ತೊಗೊಳೋದಕ್ಕೂ. ಲೋಕಲಲ್ಲಿ ದಯವಿಟ್ಟು ಯಾರಾದರೂ ಮಲ್ಲೇಶ್ವರಂಗೆ ಹೋಗ್ತಾಯಿದ್ರೆ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ವರ್ತ್ ಇಲ್ಲ ಇದು. ನೀವು ಅದಕ್ಕೇ ಇನ್ನೊಂದು 300 ರೂಪೀಸ್ ಆಗ್ತದೆ, 200 ರೂಪೀಸ್ ಇದಕ್ಕೆ. ಅದಕ್ಕೆ ಇನ್ನೊಂದು 300 ಹಾಕ್ತಾರೆ. ಈ ಥರ ಕ್ವಾಲಿಟಿ ಇರೋಂಥದ್ದು ಸಿಗುತ್ತೆ. ಸೊ ಇದನ್ನು ನಾನು ಯೂಶ್ವಲಿ ಡೈಲಿ ನಾನು ಆಫೀಸಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಪೇಷಂಟ್ ಸೈಡೆಲ್ಲ ಹೋಗಿದ್ದು ಬಂದರೆ ಸೆಕೆ ಆಗ್ತಾ ಇರುತ್ತಲ್ಲ ಆವಾಗ ಯೂಸ್ ಮಾಡೋದಕ್ಕೆ, ಮತ್ತು ಡ್ರೆಸ್ ಚೇಂಜಿಂಗ್ ಟೈಮಲ್ಲೆಲ್ಲ ಯೂಸ್ ಆಗುತ್ತೆ ಅಂತೇಳಿ ಯೂಸ್ ಮಾಡ್ತಾಯಿದ್ದೀನಿ. 550 ರೂಪೀಸ್ ಸಮಥಿಂಗ್ ಕೊಟ್ಟಿದ್ದು ನಾನು ಇದಕ್ಕೆ. 1.5 ಮಂತ್ ಹತ್ರ ಆಯಿತು. ಇನ್ನೂ ಒಂದಿನೂ ಏನೂ ಪ್ರಾಬ್ಲಮ್ ಬಂದಿಲ್ಲ, ಡಿಫಾಲ್ಟು. ಮತ್ತು USB ಕೇಬಲ್ ಇರುತ್ತೆ ಇದಕ್ಕೆ, C to C ಕೇಬಲ್ ಕೊಟ್ಟಿರ್ತಾರೆ. USB + C ಕೇಬಲ್ಲು ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ನನಗಂತೂ ಇದೇ ಇಷ್ಟ ಇದಕ್ಕಿಂತ. ಐ ಲವ್ ದಿಸ್ ಫ್ಯಾನ್. ಸೊ ಇದನ್ನು ತೊಗೊಬಂದೆ 200 ರೂಪೀಸ್ ಇದಕ್ಕೆ. ನೋಡಿದ್ರಲ್ಲ ನಾನು ಮಲ್ಲೇಶ್ವರಮಿಂದ ಏನೇನೆಲ್ಲ ತಂದಿದ್ದೆ ಅಂತ ಹೇಳಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.